ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ? ನಾನಿವತ್ತು ನನ್ನ ಫ್ರೆಂಡು ಗಾಯತ್ರಿ ಮನೇಲಿದ್ದೀನಿ. ಬೆಳಗ್ಗೆನೇ ಬಂದಿದ್ದೀವಿ. ಗಾಯತ್ರಿ ಒಂದು ಕೆಲಸ ಐತೆ ಅಂದರು. ಅವ್ರ ರಿಲೇಷನಲ್ಲೇ ಒಂದು ಗೃಹಪ್ರವೇಶ ಐತೆ ಬರ್ರಿ ಅಂತ ಹೇಳಿತ್ತು. ಹಂಗಾಗಿ ನಾನು ಬಂದೆ. ಮತ್ತು ಇನ್ನೂ ಒಂದು 5-6 ಜನ ಎಲ್ಲ ಬಂದಿದ್ದರು. ಅವರೆಲ್ಲ ರೂಮಲ್ಲಿ ರೆಡಿ ಆಗ್ತಾಯಿದ್ರು. ಅಂದರೆ ಗೃಹಪ್ರವೇಶ ಅಂದರೆ ಇನ್ವೆಂಟ್ ಕೆಲಸದ್ದು, ಅಡುಗೆ ಕೆಲಸದ್ದು. ಹಂಗಾಗಿ ನಾವು ಸರ್ವಿಸ್ಗೆ ಹೋಗೋದು, ಊಟ ಬಡಿಸೋ ಕೆಲಸ ನಾನು ಇವತ್ತು ಹೇಳ್ತಾಯಿದ್ದೀನಿ. ಹಂಗಾಗಿ ಹೋಗೋಣ ಅಂದ್ಬಿಟ್ಟು ಎಲ್ಲ ಇಲ್ಲಿ ಬಂದ್ವಿ. ಎಲ್ಲ ರೆಡಿ ಆಗ್ತಾಯಿದ್ರು. ನಾನು ಹಂಗೆ ಗಾಯತ್ರಿ ಮಗಳು ತರಲೆ ಅವಳು ಹಂಗೆ ಅದೆಲ್ಲ ಏನೋ ಕೊಂಬಿಕೊಂಡೆಲ್ಲ ಆಟ ಆಡ್ತಾಯಿದ್ಲ. ಅವಳ ಜೊತೆ ಹಂಗೆ ಒಂದು ವೀಡಿಯೋ ಮಾಡ್ತಾಯಿದ್ದೆ. ನಾನು ವೀಡಿಯೋ ಮಾಡೋದು ನೋಡಿ ಮರೆಗೆ ಹೋಗ್ತಿದ್ಲು ವೀಡಿಯೋ ಮಾಡಬೇಡ ಅಂತ. ಎಲ್ಲ ಆಟ ಆಡ್ತಾಯಿದ್ಲ. ನಾನು ಹಂಗೆ ವೀಡಿಯೋ ಮಾಡ್ತೀನಿ ಅಂತ ಮಾಡಿದೆ. ಆಮೇಲೆ ಬಂದ್ವಿ. ಇಲ್ಲಿ ಬಂದರೆ ಎಲ್ಲ ರೆಡಿಯಾಗಿತ್ತು. ನಾವು ಅಲ್ಲಿಂದಲೇ ರೆಡಿಯಾಗಿ ಬಂದಿದ್ವಿ. ಹಂಗಾಗಿ ಎಲ್ಲ ಕೂತ್ಕೊಂಡು ಮೊಬೈಲ್ಗಳನ್ನು ನೋಡ್ಕೊಂಡು ಕೂತಿದ್ರು. ಇವರೆಲ್ಲ ನನ್ನ ಜೊತೆ ಕೆಲಸ ಮಾಡೋರು. ಹಂಗಾಗಿ ಇವರೆಲ್ಲ ಹೊಸಬ್ರು. ಇವ್ರ ಪರಿಚಯ ನನಗೆ ಅಷ್ಟೊಂದಾಗಿ ಇರಲಿಲ್ಲ. ಹಂಗಾಗಿ ಇವತ್ತೆಲ್ಲ ಪರಿಚಯ ಮಾಡ್ಕೊಂಡಿದ್ದೀನಿ ಇವ್ರ ಪರಿಚಯಗಳ್ನೆಲ್ಲ. ಅಂದರೆ ಜಾಸ್ತಿ ನಾನು ಇವ್ರ ಹೆಸರೆಲ್ಲ ಹೇಳಲ್ಲ. ಎಲ್ಲ ಕೂತಿದ್ರಲ್ಲ, ಹಂಗೆ ನಾನು ಒಂದು ವೀಡಿಯೋ ಮಾಡ್ಕೊಂಡೆ. ನೋಡಿ, ಇಲ್ಲಿ ಭಟ್ರೆಲ್ಲ ಇನ್ನೂ ಮಾಡ್ತಾನೆ ಇದ್ರು ಅಡುಗೆಗಳು. ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು. ಇನ್ನು ಪೂಜೆ ನಡೀತಾ ಇತ್ತು ಅವ್ರದ್ದು. ಹಂಗಾಗಿ ನಾವು ಇನ್ನೂ ಎಲ್ಲ ರೆಡಿ ಮಾಡ್ಕೊತಾ ಇದ್ರಲ್ಲ, ನಾವು ಹಂಗೆ ಕೂತಿದ್ವಿ. ಕೆಲಸ ಏನು ಇರಲಿಲ್ಲ. ಅವರೆಲ್ಲ ಊಟಕ್ಕೆ ಬರೋವರೆಗೂ ಕೆಲಸ ಇರಲಿಲ್ಲ. ಎಲ್ಲ ಮುಗ್ದಿತ್ತು. ಇದು ಮುಸ್ಕಿನ ಜೋಳ ಮತ್ತು ದಾಳಿಂಬ್ರೆ ಕಾಳು ಹಾಕಿ ಮಾಡಿರೋದು. ಇದು ಆ ಕಡೆ ಕೋಸಂಬರಿ ಎಲ್ಲ ರೆಡಿ ಮಾಡ್ತಾಯಿದ್ರು ಭಟ್ರುಗಳು. ಈ ಥರ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಹಂಗಾಗಿ ಚೆನ್ನಾಗಿತ್ತು. ಹಂಗೆ ವೀಡಿಯೋ ಮಾಡ್ತಾಯಿದ್ನ. ಅವರೆಲ್ಲ ವೀಡಿಯೋ ಮಾಡಬೇಡಕ್ಕ ನಮ್ಮವೆಲ್ಲ ಅಂತಿದ್ರು. ಆದರೂ ಇರಲಿ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಲ್ಲ ಅಂತೇಳಿ ಮಾಡ್ತಾಯಿದ್ದೀನಿ. ವೀಡಿಯೋಕ್ಕೆ ಹಾಕಲ್ಲ ಅಂತ. ನೋಡಿ, ಇದೊಂದು ನೆನಪು ಇರಲಿ ಅಂತ ನನ್ನ ಚಿಕ್ಕ ವೀಡಿಯೋ. ಯಾರಿಗೆಲ್ಲ ಇಷ್ಟ ಅಂದರೆ ಕೆಲಸ ಯಾವುದಾದ್ರೇನು ಅಲ್ವಾ, ನಮಗೆ ನಮ್ಮ ಒಂದು ಕೆಲಸ ಮಾಡಬೇಕು. ಆಮೇಲೆ ನಮ್ಗೆ ಆತ್ಮಗೌರವ ಅಷ್ಟೇ. ನಮ್ಮ ಕೆಲಸ ನಮಗೆ ಇಷ್ಟ. ನಮ್ಮ ಕೆಲಸನೇ ನಮಗೆ ದೇವರು. ಇದು ಒಂಥರ ಚೆನ್ನಾಗಿರೋದು ಕೆಲಸ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ನನಗೆ ಈ ಕೆಲಸ. ನಾನು ಇಷ್ಟು ದಿನದಿಂದ ನಿಜವಾಗ್ಲೂ ನನಗೆ ಅಲ್ಲಿ ಇಲ್ಲಿ ಎಲ್ಲ ಟಾರ್ಚರ್ಗಳ್ನ ಅನುಭವಿಸಿ ಸಾಕಾಗ್ಬಿಟ್ಟಿತ್ತು. ಹಂಗಾಗಿ ಈ ಕೆಲಸ ನಂಗೆ ತುಂಬ ಇಷ್ಟ. ಇಲ್ಲೇನು ಗೊತ್ತಾ, ಒಬ್ಬರ ಮೇಲೆ ಒಬ್ಬರು ವಾದಿ ಆಡಲ್ಲ. ಆಮೇಲೆ ಒಂದು ಜಗಳ ಆಡಲ್ಲ. ಎಲ್ಲ ಒಂದೇ ಮನೆ ಹೆಣ್ಮಕ್ಳು ಥರ ಒಂದು ಕೆಲಸ ಮಾಡ್ತೀವಿ. ಒಂಥರ ಖುಷಿಯಾಗುತ್ತೆ ನನಗೆ. ಇದಕ್ಕೆಲ್ಲ ಕಾರಣ ಗಾಯತ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾನು ಎಲ್ಲ ಒಂದು ಕಡೆ ಕೆಲಸ ಮಾಡ್ತಾ ಇದ್ದೋಳನ್ನೇ ತಂದು ಕೆಲ್ಸಕ್ಕೆ ಹಾಕ್ಕೊಂಡ್ಳು. ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಯಾಕಂದರೆ ಆರಾಮ್ ಕೆಲಸ ಇದು. ನಿಜವಾಗ್ಲೂ ನನಗೆ ತುಂಬ ಖುಷಿ ಕೊಟ್ಟಿದ್ದ ಕೆಲಸ ನನ್ನ ಲೈಫಲ್ಲಿ ಈ ಕೆಲಸ. ನಿಜವಾಗ್ಲೂ ನಮಗಿಲ್ಲಿ ಯಾರೂ ಹಂಗೆ ಮಾಡ್ತೀರಾ ಹಿಂಗೆ ಮಾಡ್ತೀರಾ ಅನ್ನೋರಿಲ್ಲ. ಒಂಥರ ನಮಗೆ ನಾವೇನೇ ಒಂಥರ ಒಂದೇ ಕುಟುಂಬದ ಹೆಣ್ಮಕ್ಳು ಥರ ಕೆಲಸ ಮಾಡ್ತೀವಿ. ನೋಡಿ, ಇದು ಗಾಯತ್ರಿ ಮೊಮ್ಮಗಳು ಕೂತಿದ್ಲು. ಚೇರ್ ಹಾಕಿದ್ವಿ, ಎಲ್ಲ ಬಂದು ಕೂತಿದ್ಲ. ಹಂಗೆ ವೀಡಿಯೋ ಮಾಡ್ತಿದ್ರೆ ಮುಖ ಮುಚ್ಕೊಂತಾವಳೆ. ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ ನಾನು. ನೋಡು ಎಷ್ಟು ನಗ್ತಾಳೆ. ಹಂಗಾಗಿ ಒಂಥರ ಖುಷಿಯಾಗುತ್ತೆ ನಂಗೆ ನಿಜವಾಗ್ಲೂ ಇವ್ರ ಜೊತೆ ಎಲ್ಲ ಕೆಲಸ ಮಾಡೋಕ್ಕೆ. ಇವರೆಲ್ಲ ಇನ್ನೂ ಹೊಸಬ್ರು ನನಗೆ, ಹಂಗಾಗಿ ಪರಿಚಯ ಇರಲಿಲ್ಲ. ಗಾಯತ್ರಿ ಮಗಳು ಬಂದಿತ್ತು. ಹಂಗಾಗಿ ಸ್ವಲ್ಪ ನನಗೆ ಇವತ್ತು ಅಂದರೆ ಅವ್ರ ಪರಿಚಯ ಇಲ್ಲ ಅಂದ್ರೂ ಎಲ್ಲ ನಮ್ಮ ಸುತ್ತಮುತ್ತಲವ್ರೇನೆ, ನಮಗೇನಂತ ದೂರದವ್ರೇನಲ್ಲ. ನೋಡಿ, ಗಾಯತ್ರಿ ಮಗಳು. ಹಂಗೆ ಒಂದು ಫೋಟೋ ತಕ್ಕೊಂಡೆ. ಖುಷಿಯಾಯಿತು ನನಗೆ ಕೆಲಸ ಮಾಡಿದ್ದವ್ರ ಜೊತೆ. ಯಾರೆಲ್ಲ ನನ್ನ ಕೆಲಸ ನೋಡಿ ಇಷ್ಟಪಡ್ತೀರಾ, ನನ್ನ ಕೆಲಸ ನೋಡಿ ಯಾರೊಂದು ಮೆಚ್ಚುಗೆ ಕೊಡ್ತೀರಾ ಕೊಡಿ. ಎಲ್ಲ ನಾನು ಇದೆಲ್ಲ ನನ್ನ ಫ್ರೆಂಡ್ ಗಾಯತ್ರಿಗೆ ಹೇಳಬೇಕು, ಥ್ಯಾಂಕ್ಸ್ ಹೇಳಬೇಕು ಅವಳಿಗೆ. ನಿಜವಾಗ್ಲೂ ನೋಡಿ, ನನ್ನ ಸೀರೆ ಇವರೆಲ್ಲ ಒಂದೇ ಕಲರ್ ಸೀರೆ ಉಟ್ಟವ್ರೆ. ನನ್ನ ಸೀರೆ ಮಾತ್ರ ಚೇಂಜು. ಅದೊಂದ್ರಲ್ಲಿ ನನ್ನ ಸೀರೆ ಒಂದು ಚೇಂಜ್ ಆಗಿತ್ತು ಇವತ್ತು, ಅಷ್ಟೇ, ಇನ್ನೇನಿಲ್ಲ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರೋ ಅವ್ರಿಗೆಲ್ಲ ಧನ್ಯವಾದ. ಇದೇ ನಮ್ಮ ಟೀಮ್.